ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ನೋಡಿ ಹೇಗಿದೆ ನಮ್ಮ ಕಲೆಕ್ಷನ್ ಅಂತ ಆಲ್ರೆಡಿ ಗೊತ್ತಿರೋರ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರು ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಂಗೆ ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದ್ರ ತಕ್ಕನಂಗೆ ಇವತ್ತೂ ಅಷ್ಟೇ ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಮತ್ತು ಮಾಟಿಗಳು ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಎಲ್ಲರೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತ ನನಗೂ ಗೊತ್ತಾಗ್ತಾ ಇದೆ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಗಳು ದಿನಕ್ಕೊಬ್ಬರು ಬಂದರೆ ಹೆಚ್ಚು ಅದನ್ನು ಅಂದ್ಕೊಂಡಿರೋ ಪ್ರಕಾರ. ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದರೆ ಯಾರೂ ಫುಲ್ಲು ವಿಡಿಯೋ ನೋಡ್ತಾ ಇಲ್ಲ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನನಗೆ ವಾಚ್ ಟೈಮು ನನ್ನ ಪ್ರಕಾರದಲ್ಲೇ ಅದು ಜಸ್ಟ್ ಬರೀ ಒಂದು 50-60 ಅಷ್ಟೇ ಓಡ್ತಾ ಇದೆ ಅಷ್ಟೇ. ಅದು ಬಿಟ್ಟು ಅದ್ರ ಮೇಲೆ ಜಾಸ್ತಿ ಆಗೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ನೀವು ನೋಡಿ ಅಟ್ಲೀಸ್ಟು ನಿಮಗೆ ಸೇಮ್ ಟು ಸೇಮ್ ಗೋಲ್ಡಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಇಲ್ಲ ಇದೇ ಥರದ್ದನ್ನು ನೀವು ಆಚೆ ಕಡೆನೂ ತೊಗೊಳ್ಬೋದು. ನನ್ನ ಕಲೆಕ್ಷನ್ ಹೇಗಿದೆ ಅಂತ ಜಸ್ಟ್ ನೀವು ಕಮೆಂಟ್ ಮಾಡಿದ್ರೆ ಸಾಕು. ಅಟ್ಲೀಸ್ಟ್ ಹ್ಞೂ ಮೇಡಮ್ ಚೆನ್ನಾಗಿದೆ, ಹೀಗಿದೆ, ಇಲ್ಲ ಇಂತಿಂಥ ಕಲೆಕ್ಷನ್ಸಲ್ಲೂ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೊಂದು ಖುಷಿ ಆಗುತ್ತೆ. ಮತ್ತು ನೆಕ್ಸ್ಟ್ ನಾನು ಏನೇ ವಿಡಿಯೋ ಮಾಡೋದಕ್ಕೂ ನನಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇದೇ ರೀತಿ ಗ್ರೋ ಆಗೋಕ್ಕೂ ನನಗೂ ಹೆಲ್ಪ್ ಆಗುತ್ತೆ. ಈ ಜ್ಯುವೆಲರಿ ಬಿಸ್ನೆಸ್ಸಿಂದ ನಾನು ದಿನಕ್ಕೊಂದು 500 ಮಾಡ್ಬೋದು, 1000 ಮಾಡ್ಬೋದು. ನಮ್ಗೆ ಹೇಗೆ ನಮ್ಮ ಕಸ್ಟಮರ್ಸ್ ಆಗಲಿ ನಾವು ಹೇಗೆ ನಮ್ಮ ಗ್ರೂಪ್ನ ಮೇಂಟೈನ್ ಮಾಡಿದ್ದೀವೋ ಅದೇ ಥರದಲ್ಲಿ ನಮಗೆ ಆರ್ಡ್ರೂ ಬರುತ್ತೆ. ಯಾರೆಲ್ಲ ಇದನ್ನು ರೀಸೇಲರ್ ಬಿಸ್ನೆಸ್ ಆಗಿ ತೊಗೊಳ್ತೀರೋ ಅವರು ತೊಗೊಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ನೀವು ಯಾವುದೇ ರೀತಿ ಕಷ್ಟಪಡೋಂಗಿಲ್ಲ. ಜಸ್ಟ್ ನಿಮ್ಮ ಗ್ರೂಪ್ಗಳಲ್ಲಿ ಇದೇ ಫೋಟೋಗಳನ್ನ ಡೇ ಟು ಡೇ ನೀವು ಅಪ್ಲೋಡ್ ಮಾಡ್ತಾಯಿದ್ರೆ ನಿಮ್ಗೆ ಖಂಡಿತ ಆರ್ಡ್ರು ಬಂದೇ ಬರುತ್ತೆ. ಎಲ್ಲರೂ ಒಂದೇ ಥರದ್ದು ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಡಿಫ್ರೆಂಟ್ ಡಿಸೈನ್ ನೋಡ್ತಾರೆ. ಈಗ ಇನ್ನೇನು ಈ ತಿಂಗಳು ಕೊನೆಯಲ್ಲಿ ಆಷಾಢ ಸ್ಟಾರ್ಟ್ ಆಗುತ್ತೆ. ಆಷಾಢದಲ್ಲಿ ಅಷ್ಟಾಗಿ ಯಾವುದೇ ರೀತಿ ಮದುವೆ ಫಂಕ್ಷನ್ಗಳು ಏನೂ ಇರೋದಿಲ್ಲ. ಸ್ವಲ್ಪ ಬಿಸ್ನೆಸ್ ಕಡಿಮೆನೇ ಅಂತ ಹೇಳ್ಬೋದು. ಸ್ಯಾರಿ ಬಿಸ್ನೆಸ್ ಆಗಲಿ ಮತ್ತು ಯಾವುದೇ ಒಂದು ಟೈಲರಿಂಗ್ ಬಿಸ್ನೆಸ್ ಆಗಲಿ ಎಲ್ಲ ಬಿಸ್ನೆಸ್ಸು ಸ್ವಲ್ಪ ಡೌನ್ ಆಗೇ ಇರುತ್ತೆ. ನೋಡಿ ಆವಾಗ ಸ್ವಲ್ಪ ಕಡಿಮೆ ಆಗ್ಬೋದು. ಹಂಗಂದ್ಬಿಟ್ಟು ಎಲ್ಲರೂ ಕುಗ್ಗಬೇಡಿ. ನಿಮ್ದು ಆಲ್ಟರ್ನೇಟ್ ಏನು ವರ್ಕ್ ಇದೆಯೋ ಅದನ್ನು ಹಂಗೆ ಫಾಲೋ ಮಾಡ್ಕೊಂಡು ಹೋಗಿ. ನಾನು ಇದ್ರ ಜೊತೆಗೇ ಇವಾಗ ಟೈಲರಿಂಗ್ ಅಂತಂದರೆ ಆಲ್ರೆಡಿ ಮಾಡ್ತಾಯಿದ್ದೀನಿ. ಟೈಲರಿಂಗು, ಸ್ಯಾರಿ ಫಾಲು, ಜಿಗ್ಜಾಕು, ಕುಚ್ಚು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬ್ಲೌಸ್ ಕಲಿಯೋಣ ಅಂತ ಹೇಳಿಬಿಟ್ಟು ಅದನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೇಳಿದ್ದು ಯಾರೆಲ್ಲ ನಿಮ್ಮ ಏನು ರೆಗ್ಯುಲರ್ ವರ್ಕ್ ಇದೆಯೋ ಅದ್ರ ಜೊತೆಗೆ ಇದನ್ನು ರೀಸೇಲಿಂಗ್ ಬಿಸ್ನೆಸ್ ಆಗಿ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಿಮಗೂ ಏನೋ ದಿನಕ್ಕೆ 1-2 ಆರ್ಡ್ರು ಬಂದರೆ ಖಂಡಿತ ಇದೆಲ್ಲನೂ ಆಲ್ಮೋಸ್ಟ್ ಆಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂದನೇ ಇರುತ್ತೆ. ನೀವು ನನ್ನ ಲಾಸ್ಟ್ 4 ಡೇಸ್ 5 ಡೇಸ್ ವಿಡಿಯೋದಲ್ಲಿ ನೋಡ್ಬೋದು. ಒಬ್ಬರು ಮೇಡಮ್ಮು ಮುಂಬೈಯಿಂದ ಪರ್ಚೇಸ್ ಮಾಡಿದರು, ಹೇಗಿದೆ ಏನು ಅಂತ ಹೇಳಿಬಿಟ್ಟು ಅಲ್ಲೇ ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ನಿಮಗೂ ಎಲ್ರಿಗೂ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ ಡೇಟ್ಗಿನ್ನ ಮುಂಚೆನೇ ಅವ್ರಿಗೆ ಡೆಲಿವರಿನೂ ಆಗಿದೆ. ನಾನು ಹೇಳ್ದಂಗೆ 7 to 10 ಡೇಸ್ ಆಗುತ್ತೆ. ಅದರೊಳಗಡೆ ಕೆಲವ್ರಿಗೆ ಸಿಗುತ್ತೆ. ಯಾಕಂದರೆ ಮಧ್ಯದಲ್ಲಿ ನೀವು ಶನಿವಾರ ಭಾನುವಾರ ಇಟ್ಕೊಂಡು ಆ ಥರ ನೋಡ್ಕೊಂಡು ಏನಾದ್ರು ನೀವು ಬುಕ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ವೀಕೆಂಡ್ ರಜಾ ಇರುತ್ತೆ ಮತ್ತು ಏನಾದ್ರು ಗೌರ್ಮೆಂಟ್ ಹಾಲಿಡೇಸ್ ಇದ್ದರೆ ಮಾತ್ರ ರಜಾ ಇರುತ್ತೆ. ಅದು ಬಿಟ್ಟರೆ ಮಾತ್ರ ಖಂಡಿತನೇ ನಿಮಗೆ ಬೇಗನೆ ಸಿಗುತ್ತೆ. ಆಲ್ಮೋಸ್ಟ್ 5 to 7 ಡೇಸ್ ಅಂತ ಹೇಳ್ಬೋದು. ಇದು ಬಂದ ಮೇಲೆ ನೀವು ಇದ್ರದ್ದು ವಿಡಿಯೋನ ಮಾಡಲೇಬೇಕು. ಪಾರ್ಸಲ್ನ ಓಪನ್ ಮಾಡ್ತೀರಲ್ಲ ಆ ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ಡು. ಏನೇ ಡ್ಯಾಮೇಜಸ್ ಇದ್ರೂ ಅಥವಾ ಡೆಲಿವರಿ ಡ್ಯಾಮೇಜ್ ಇದ್ದರೂ ಏನಿದ್ರೂ ಅದು ರಿಟರ್ನ್ ಮಾಡೋದಕ್ಕಾಗಲಿ ಎಕ್ಸ್ಚೇಂಜ್ ಮಾಡೋದಕ್ಕಾಗಲಿ ಯಾವುದೇ ಒಂದು ಇಶ್ಯೂನ ನಾವು ಹೇಳಬೇಕು ಅಂತಂದರೆ ಬಾಯಿ ಮಾತಲ್ಲಿ ಹೇಳಿದರೆ ಇವಾಗ ಯಾವುದೇ ಒಂದು ಪ್ರಾಬ್ಲಮ್ನಾಗಲಿ ಅದು ಯಾರೂ ಕೇಳೋದಿಲ್ಲ. ಸೊ ಅದಕ್ಕೆ ವಿಡಿಯೋ ಬೇಕೇ ಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೀಸೇಲರ್ ಯಾರು ನನ್ನ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತಿರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಗ್ರೂಪ್ದು ಲಿಂಕ್ ಇರುತ್ತೆ. ನೀವು ಅದ್ರ ಮೂಲಕ ನನ್ನ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಡೇ ಟು ಡೇ ನಿಮಗೆ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ಪ್ರೈಸಿಂಗ್ ಜೊತೆಗೆ ನಿಮಗೆ ಜ್ಯುವೆಲರಿ ಫೋಟೋಸ್ ಸಿಗುತ್ತೆ. ನೀವು ಇದೇ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.